ಬನ್ನಿ, ವಾಸುದೇವ ನೀವು ಜಪಿಸಿ. ನಮಃ. ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆತ್ಮದ ಶಾಂತಿಯನ್ನು ನಂತರ ಅನುಭವಿಸುತ್ತೇನೆ. ಈಗ ಕೇಶಿನಿಯ ಕ್ರೋಧವನ್ನು ಅನುಭವಿಸು. ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ. ಶಸ್ತ್ರಗಳಿಂದ ಭಕ್ತಿಯ ನಾಶ ಅಸಂಭವ. ನೀವು ನಿಲ್ಲಿಸಬೇಡಿ, ಮಂತ್ರದ ಉಚ್ಚಾರಣೆ ಮಾಡ್ತೀರಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮೋ ಭಗವತೆ ವಾಸುದೇವಾಯ ನಮಃ. ಭಗವತೆ ವಾಸುದೇವಾಯ ನಮಃ. ಇದೆ ತಾನೆ, ನಾನು ಆ ಬಾಲಕನ ಮಾಯೆಯಲ್ಲಿ ಕಳೆದು ಹೋದೆ. ಆದ್ರೆ ಆ ಬಾಲಕನನ್ನ ಲೋಕದೊಳಗೆ ಬಂದಿದ್ದ ಹೇಗೆ? ಯಾರು ಆ ಬಾಲಕ? ಅವನು ನನ್ನ ಶಕ್ತಿಗಳನ್ನೇ, ನನ್ನ ಮಾಯೆನೇ ನನ್ನ ವಿರುದ್ಧ ಪ್ರಯೋಗ ಮಾಡ್ದ. ಆದ್ರೆ ಅದು ನನಗೆ ತಿಳಿಲೇ ಇಲ್ಲ. ಯಾರಾಗಿದ್ದ ಆ ಬಾಲಕ? ಇದ್ಯಾವುದು ನೀ? ಇದು ಅದೇ ಮಧುರವಾದ ಕೊಳಲ ಧ್ವನಿ ನನ್ನ ಕನಸಲ್ಲಿ ಕೇಳಿಸಿದ್ದು. ಆದ್ರೆ ಈ ಧ್ವನಿ ರಸಾತಳದಲ್ಲಿ ಹೇಗೆ? ಏನಿದರ ರಹಸ್ಯ? ಏನು? ಏಕಿಷ್ಟು ಶಾಂತಿ ಇದೆ? ಈ ಶಾಂತಿಗೆ ಕಾರಣ ಈ ಮಾಯಾವಿ ಮೋಸಗಾರ ಸಾಧುಗಳು. ಏನು ಮಾಡಿದರು ಇವರು? ನಿಮ್ಮ ಘೋರ ಶತ್ರು ಆ ಮೋಸಗಾರನ ನಾಮದ ಚಕ್ರದಲ್ಲಿ ಕೆಡವುವ ಪ್ರಯತ್ನದಲ್ಲಿದ್ದಾರೆ ಮಹಾರಾಜ. ನಿನಗಿಷ್ಟು ದುಸ್ಸಾಹಸವೇ? ಭಗವಂತ ಕಂಸನನ್ನೇ ಆ ಚಕ್ರಧಾರಿಯ ಮೋಸದ ಆಟದಲ್ಲಿ ಸೇರಿಸುವ ದುಸ್ಸಾಹಸ ಮಾಡಿದೆಯಾ ನೀನು ಋಷಿ? ಇಂದು ನಿಮ್ಮೆಲ್ಲರ ರಕ್ತದಿಂದ ನೆಲವನ್ನು ಕೆಂಪಾಗಿಸುತ್ತೇನೆ. ಪ್ರಭು ಶ್ರೀಹರಿ ರಕ್ಷಿಸು. ಮಹಾರಾಜ ಶಾಂತರಾಗಿ, ಮಹಾರಾಜ ಶಾಂತರಾಗಿ. ಇದು ವ್ಯಾಕುಲಗೊಳ್ಳುವ ಸಮಯವಲ್ಲ. ಭವಿಷ್ಯದ ರಣನೀತಿ ರೂಪಿಸಬೇಕು. ಅನುಭವದಿಂದ ಅರಿವಾಗಬೇಕು. ನನ್ನ ವಿಚಾರಗಳು ಅನುಚಿತವಲ್ಲ. ಈಗ ನನ್ನನ್ನು ಕೇಳುವುದಾದರೆ ವಿಷದ ಒಂದೇ ಹನಿ ಸಾಕು. ಪ್ರಾಣಹರಣಕ್ಕಾಗಿ. ಆ ವಿಷ್ಣು ವಿಷದ ಸಾಗರ, ಅವಗುಣಗಳ ಭಂಡಾರ ಅವನು. ಅಂತಹ ಮೋಸಗಾರನ ಎದುರು ಪ್ರತಿಕೂಲ ಅನುಭವವಂತೂ ಸ್ವಾಭಾವಿಕವಲ್ಲವೇ? ಇನ್ನು ನೀವು ನಿಮ್ಮ ಪ್ರತಿಕಾರ ಶೀಘ್ರವಾಗಿ ಸಾಧಿಸಬೇಕು ಮಹಾರಾಜ. ನಾನು ನಿನ್ನ ಬಳಿ ಬರಲಿದ್ದೇನೆ ಚಕ್ರಧಾರಿ. ಶೀಘ್ರದಲ್ಲೇ ಬರಲಿದ್ದೇನೆ. ಫಲಿತಾಂಶ ಬೇಗನೆ ಸಿಗುತ್ತೆ. ಹೇಗೆ? ಏನ್ ಮಾಡ್ತೀಯ ಫಲಿತಾಂಶಕ್ಕಾಗಿ? ಅದಕ್ಕಾಗಿ ನಾನೀಗ ಪ್ರಯೋಗ ಮಾಡ್ತೀನಿ ದಾಮ. ಯಾಕಂದ್ರೆ ಸಾಮ ನಿಷ್ಕ್ರಿಯ ಆಗಿದೆ. ಅದರಿಂದ ಏನಾಗುತ್ತೆ? ಇದರಲ್ಲಿ ನಾನು ಎಂಥ ವ್ಯಕ್ತಿ ಪ್ರಯೋಗ ಮಾಡ್ತೀನಂದ್ರೆ ಅವರ ಮಾತನ್ನ ನಿನ್ನ ಪುತ್ರ ತೆಗೆದು ಹಾಕೋದೇ ಇಲ್ಲ. ಇದ್ರ ಅರ್ಥ ಏನಂದ್ರೆ ಅವರ ಆಜ್ಞೆನ ಪಾಲನೆ ಮಾಡೇ ಮಾಡ್ತಾನೆ. ಯಾರದು ಆ ವ್ಯಕ್ತಿ? ನಿನ್ನ ಪತ್ನಿ, ಅವನ ತಾಯಿ ಸುನಿಧಿ. ಸತ್ಯನ ಮಾಯಾಸುರ? ಉತ್ತಮ, ಅತಿ ಉತ್ತಮ ಮಾಯಾಸುರ. ಈ ಜಗತ್ತಲ್ಲಿ ನಿಂಗೆ ಯಾರು ಸಾಟಿ ಇಲ್ಲ, ಯಾರು ಸಾಟಿ ಇಲ್ಲ.
ಮಾಯಾಸುರ ಬಂದಿದ್ದಾನೆ. ಮಾಯಾಸುರ ನಿನ್ನ ಅಮ್ಮನ ರೂಪದಲ್ಲಿ. ಅಮ್ಮ ನಾನ್ ನಿನ್ನ ತುಂಬಾ ನಂಗೂ ನಿನ್ ನೆನಪು ತುಂಬಾ ಆಗ್ತಾ ಇತ್ತು. ಅದಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ನಿನ್ನ ನೋಡಕ್ ಬಂದ್ಬಿಟ್ಟೆ. ಹೇಗಿದ್ಯಾ ಕಂದ? ಕ್ಷೇಮವಾಗಿಲ್ಲ ಅಮ್ಮ. ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗಮ್ಮ. ಮಾಯಾಸುರ ತುಂಬಾ ಕೆಟ್ಟವನು. ನನ್ ಜೊತೆ ತುಂಬಾ ಕೆಟ್ಟದಾಗ ನಡ್ಕೋತಾನೆ. ಅವನ್ ನನ್ಗೆ ಹೊಟ್ಟೆ ತುಂಬಾ ಊಟ ಮತ್ತೆ ನೀರು ಕೊಡೋದಿಲ್ಲ. ಅದೇ ಯೋಚನೆ ಮಾಡ್ತಿದ್ದೆ, ನನ್ ಪುತ್ರ ಯಾಕೆಷ್ಟು ಸಣ್ಣ ಆಗಿದ್ದಾನೆ ಅಂತ. ನೀನ್ ಚಿಂತೆ ಮಾಡ್ಬೇಡ ಪುತ್ರ. ಈಗ ನಾನ್ ಬಂದಿದ್ದೀನಲ್ಲ, ನಿನಗೆ ತುಂಬಾ ಇಷ್ಟ ಆಗುವಂತ ಜಾಗಕ್ಕೆ ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೀನು ತುಂಬಾನೇ ಸಂತೋಷವಾಗಿರ್ತೀಯ. ನೀನ್ ನನ್ ಜೊತೆ ಎಲ್ಲಿರ್ತೀಯೋ ಅಲ್ಲೇ ನಾನ್ ಸಂತೋಷವಾಗಿರ್ತೀನಿ. ನೀನ್ ನನ್ ಜೊತೆಗಿದ್ರೆ ನನ್ಗೆ ಯಾವ ಕಷ್ಟನೂ ಬರಲ್ಲ ಅಮ್ಮ. ಒಂದ್ ಕೆಲ್ಸ ಮಾಡು, ಹೇಳಮ್ಮ. ಬಾ ನನ್ ಜೊತೆ. ಕ್ಷಣ ಸಿಕ್ಕಿದೆ. ಭಾಗ್ಯಶಾಲಿಗಳಲ್ಲ, ದೌರ್ಭಾಗ್ಯಶಾಲಿಗಳು ನಾವು. ಅಮ್ಮ ನೀನ್ ಇದೇನ್ ಹೇಳ್ತಿದ್ಯಾ? ಹೇಗೆ? ಇದೇ ವಿಷ್ಣು ಭಕ್ತಿಯ ಕಾರಣಕ್ಕೆ. ಇಲ್ಲಮ್ಮ, ಹಾಗೆಲ್ಲ ಏನೂ ಇರಲ್ಲ. ಹಾಗೆ ಆಗಿದೆ ಪುತ್ರ. ಈ ವಿಷ್ಣು ಭಕ್ತಿಯಿಂದಾಗಿ ನಮ್ ಪರಿವಾರ ಚೂರ್ ಚೂರಾಯ್ತು, ನಾಶ ಆಗೋ ಮಟ್ಟಕ್ಕೆ ಬಂದ್ ನಿಂತಿದೆ. ಹಾಗೇನಾದ್ರೂ ಆಗಿದ್ರೆ ನಾನು ಇವನ ಹತ್ರ ಕೇಳ್ತೀನಿ. ಹಾಗೆಲ್ಲ ಮಾಡ್ಬೇಡ ಅಂತ ಕೇಳ್ಕೋತೀನಿ. ಇಲ್ಲ ಪುತ್ರ, ಈಗ ಹೇಳಿ ಕೇಳಿ ಮಾಡೋಕೆ ಸಮಯ ಇಲ್ಲ. ಮತ್ತೆ ತಗೋ, ಒಡ್ದು ಹಾಕು ಈ ಮೂರ್ತಿನ. ಹಾಗ್ ಮಾಡಿ ನೀನ್ ಒಡಿತಿರೋ ಪರಿವಾರನ ಕಾಪಾಡು ಪುತ್ರ. ತಗೋ, ಹಿಡ್ಕೋ ಇದನ್ನ. ಒಡ್ದು ಹಾಕೋ ಈ ಮೂರ್ತಿನ. ತಗೋ, ಗಟ್ಟಿಯಾಗಿ ಹಿಡ್ಕೋ. ಬೇಗ ಗೋಕುಲಕ್ಕೆ ಹೋಗ್ಬೇಕು. ನಾನು ಇನ್ನು ಬೇಗ ಬೇಗ ಹೋಗ್ಬೇಕು. ಮಾಯಾಸುರ, ನನ್ ಮನ್ಸ್ ಮಾಡಿದ್ರೆ ಇದೇ ಕ್ಷಣ ನಿನ್ನ ನಾಶ ಮಾಡ್ಬೋದು. ಆದ್ರೆ ನಾನ್ ಹಾಗ್ ಮಾಡಲ್ಲ. ಯಾಕಂದ್ರೆ ನಾನು ಬ್ರಹ್ಮದೇವಂಗೆ ಮಾತು ಕೊಟ್ಟಿದ್ದೀನಿ. ಆದ್ರೆ ಇಲ್ಲಿ ಆಗ್ತಿರೋದ್ ನೋಡು. ನನ್ಗೆ ಒಂದು ವಚನ ಮರೆಯೋಕ್ಕಾಗೋದಿಲ್ಲ. ನೀನ್ ನೋಡಿದ್ರೆ ಒಬ್ಳು ತಾಯಿ ಮಮತೆ ಅವಳ ಪ್ರೀತಿಗೆ ಬೆಲೆ ಕೊಡ್ತಿ ನಡ್ಕೋತಿದ್ಯಾ. ಇಲ್ಲ ಅಮ್ಮ, ನಾನೇಗೆ ನನ್ನ ಭಗವಂತ ವಿಷ್ಣುವಿನ ಮೂರ್ತಿ ಹೊಡೆಯಕ್ಕಾಗುತ್ತೆ? ಪುತ್ರ, ಇದು ಕೇವಲ ಒಂದು ಮೂರ್ತಿ ಅಷ್ಟೇ. ನಿರ್ಜೀವ ಮೂರ್ತಿ, ಸಾಕ್ಷಾತ್ ವಿಷ್ಣು ಅಲ್ಲ. ಅಮ್ಮ, ಭಗವಂತ ವಿಷ್ಣುವಿನ ಮೂರ್ತಿ ಕೂಡ ಸಾಕ್ಷಾತ್ ವಿಷ್ಣುವಿನ ರೂಪನೇ ಆಗಿರುತ್ತೆ. ಇದೇ ಸತ್ಯ. ಬೇಕಾದ್ರೆ ಅದು ಕಲ್ಲಿನ ಮೂರ್ತಿನೇ ಆಗಿರ್ಲಿ, ಇಲ್ಲ ಮಣ್ಣಿಂದ ಮಾಡಿದ ಮೂರ್ತಿನೇ ಆಗಿರ್ಲಿ. ನಾಟಕದ ಹಿಂದಿನ ಕಥೆ ಅದೇ ಯೋಚನೆ ಮಾಡ್ತಿದ್ದೆ. ಈ ಮಾಯಾವಿ ಬಾಲಕ ನನ್ಗೆ ಮತ್ತೆ ಯಾಕೆ ಕಾಣಿಸ್ತಿದ್ದಾನೆ ಅಂತ. ಸುನಿಧಿ, ನೀನ್ ಇವನನ್ನ ಇಲ್ಲಿ ಕಳಿಸಿ ತಪ್ಪು ಮಾಡ್ದೆ. ತುಂಬಾ ದೊಡ್ಡ ತಪ್ಪು ಮಾಡ್ದೆ. ನಿನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸೋಕೆ ತಯಾರಾಗಿರೋ ಸುನಿಧಿ. ಅಮ್ಮ ಅಲ್ವಾ, ತಡೆಯೋದಕ್ಕಾಗ್ಲಿಲ್ಲ. ಅದಕ್ಕೆ ಮಾತೃತ್ವ ಧರ್ಮನ ನಿಭಾಯಿಸೋಕ್ ಬಂದೆ. ಆದ್ರೆ ಮಾತೆ ಧರ್ಮ ಇರೋದು ಪುತ್ರಂಗೆ ಧರ್ಮದಾರಿ ಕಳ್ಸೋಕೆ, ಅಧರ್ಮದಾರಿ ಅಲ್ಲ. ನೀವ್ ಅವ್ನಿಗೆ ಕೆಟ್ಟದ್ ಹೇಳ್ತಿದ್ದೀರಾ, ಯಾಕಂದ್ರೆ ಅದು ಅನ್ಯಾಯ. ಅದು ಹೇಗೆ? ನನ್ನಮ್ಮ ಹೇಳ್ತಾಳೆ, ಜಗತ್ತಲ್ಲಿ ಎಲ್ಲದೂ ಮಾಯೆಯಿಂದಾನೇ ಆಗಿದೆ. ಜೊತೆಗೆ ವಿಷ್ಣು ಈ ಜಗತ್ತಿಗೆ ದೊಡ್ಡ ಮಾಯಪತಿ. ಪಾರಸ ಖಂಡಿತ ಸತ್ಯ ಹೇಳಿದ್ದಾನೆ. ವಿಷ್ಣುವಿನ ಆಕೃತಿ ಎಲೆಯಲ್ಲಿರ್ಲಿ ಅಥವಾ ಶಿಲೆಯಲ್ಲಿರ್ಲಿ, ಮಣ್ಣಲ್ಲಿರ್ಲಿ ಮನಸ್ಸಲ್ಲಿರ್ಲಿ, ಎಲ್ಲ ರೂಪನೂ ಸಾಕ್ಷಾತ್ ವಿಷ್ಣು. ನೀನಿನ್ನೂ ಬಾಲಕ. ಮಾತೆಯ ಮಮತೆಯ ನೋವು ನಿನಗೆ ಅರ್ಥ ಆಗಲ್ಲ. ಪುತ್ರ ಪಾರಸ, ತಗೋ, ಒಡ್ದು ಹಾಕೋ ಈ ಮೂರ್ತಿನ. ಮಾಯಸುರ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಯಾವ್ದಾದ್ರು ಬೇರೆ ದಾರಿನೇ ಹುಡುಕ್ಬೇಕು. ಮತ್ತೆ ಸುನಿಧಿ, ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಯ್ತು. ಪಾರಸ ನಿಮ್ಮ ಮಗ, ಅವನ್ ಮೇಲೆ ನಿಮ್ಗೆ ಅಧಿಕಾರ ಇದೆ. ಹಾಗಾಗಿ ನಿಮ್ಮ ಆಜ್ಞೆ ಪಾಲನೆ ಮಾಡೋದು ಅವನ ಧರ್ಮ. ಕೊನೆಗೂ ಮರಳು ಮಾಡ್ಬಿಟ್ಟೆ ನಾನು ಈ ಮಾಯಾವಿ ಬಾಲಕನ ನನ್ನ ಮಾಯೆಯಲ್ಲಿ. ಕೇಳಿದ್ಯಲ್ಲ, ತಗೋ, ಈಗ ಬೇಗ ಈ ಮೂರ್ತಿನ ಒಡ್ದು ಹಾಕು. ನನ್ ವಿಷ್ಣು ಮೂರ್ತಿನ ನಾನು ಯಾವತ್ತೂ ಹೊಡೆಯಲ್ಲ. ಸಾವನ್ನ ಬೇಕಾದ್ರೂ ಒಪ್ಕೋತೀನಿ, ಆದ್ರೆ ಯಾವತ್ತೂ ಮೂರ್ತಿ ಹೊಡೆಯೋದಿಲ್ಲ. ಸರಿ, ಹಾಗಾದ್ರೆ ನಾನೇ ಹೊಡಿತೀನಿ. ಬೇಡ ಅಮ್ಮ, ಹಾಗ್ ಮಾಡ್ಬೇಡ.
ಯಶೋದೆ, ನನ್ ಕಂದ ಬಂದ್ಬಿಟ್ಟ, ನನ್ ರಾಜ, ನನ್ ಕೃಷ್ಣ ಬಂದ್ಬಿಟ್ಟ. ನನ್ ಕಂದ. ಒಳ್ಳೇದಾಯ್ತು ಕೃಷ್ಣ, ನೀನ್ ಬಂದಿತ್ತು. ನಿನ್ನ ನೋಡಿದ್ನಲ್ಲ, ಈಗ ಶಾಂತಿಯಿಂದ ನನ್ ಪ್ರಾಣ ತ್ಯಾಗ ಮಾಡಬಹುದು. ಪೀಳಿದ ಶ್ಯಾಮ ಹಳದಿರು ಮೈ ತಿಳಿದೇಳೆ ನಮ್ಮ ಬಾನನು ಭಾನುವು ತೊರೆಯುವ ನೀನು ಮಾತೇರದೆ ಸುತ ಪೂರ್ಣನೆನಿಸನು. ನಿದ್ದೆಳಮ್ಮ ಮಾತಾಡಮ್ಮ ಶಾಮ ಶಾಮ ಎಂದೆನ್ನಮ್ಮ ಮುತ್ತು ಮಾಡಿ ಪ್ರೀತಿ ಮಳೆಯ ಸುರಿಸಿ ನನ್ನ ತಣಿಸಮ್ಮ. ನನ್ನಮ್ಮ ಯಶೋದಮ್ಮ ನೀ ನಿನ್ನ ಶ್ಯಾಮ ನಿನ್ನ ತೊರೆದು ಹೋಗನಮ್ಮ. ಆದ್ರೆ ಅವನು ರಸ ತಳಕ್ ಹೇಗ್ ಪ್ರವೇಶ ಮಾಡ್ಬಿಟ್ಟ? ಅದ್ರ ಮಾರ್ಗ ನನ್ ಲೋಕದಿಂದಾನೇ ಇದೆ. ಅದಕ್ಕೆ ಅವ್ನು ನಾಗಲೋಕದಿಂದಾನೇ ಬಂದಿದ್ದಾನೆ. ನಾಗಲೋಕ? ಹಾ, ಅಸಂಭವ. ನನ್ನ ಅನುಮತಿ ಇಲ್ದೆ ಅಲ್ಲಿಗೆ ಯಾರು ಪ್ರವೇಶ ಮಾಡೋ ಹಾಗಿಲ್ಲ. ನಿನ್ಗದು ಚೆನ್ನಾಗಿ ಗೊತ್ತಿದೆಯಲ್ಲ ಮಾಯಾಸುರ. ಮತ್ತವನಿಗೆ ಅನುಮತಿ ಕೊಟ್ಟವ್ರು ಯಾರು? ನಿನ್ನ ಪತ್ನಿ ಸುನಿಧಿ. ಅವಳೇ ತನ್ನ ಪುತ್ರ ಪಾರಸನ ರಕ್ಷಣೆಗಾಗಿ ಅವನನ್ನು ಅಲ್ಲಿ ಕಳಿಸಿದಾಳೆ. ಸುನಿಧಿ! ಹೇ ಪ್ರಭು, ಹೇ ಕೃಪಾನಿಧಿ, ದಯೆ ತೋರಿಸು, ನನ್ನ ಪುತ್ರನ ರಕ್ಷಣೆ ಮಾಡು. ಜೊತೆಗೆ ನನ್ನ ಸ್ವಾಮಿಗೆ ಸದ್ಬುದ್ಧಿ ನೀಡು ಭಗವಂತ, ಸದ್ಬುದ್ಧಿ ನೀಡು. ನನ್ ವಿರುದ್ಧನೇ ಷಡ್ಯಂತ್ರ ಮಾಡ್ತೀಯ ನೀನು? ಯಾರವನು ಮಾಯಾವಿ ಬಾಲ? ನೋಡು ನನ್ನ ವಿಷದ ಶಕ್ತಿನ. ಸ್ವತಃ ವಿಷದ ಸ್ವಾಮಿ ಆದ್ರೂ ವಿಷದ ಪ್ರಭಾವ ನಿಲ್ಸೋಕೆ ಅಸಮರ್ಥ. ನನ್ಗೀಗ ಯಮುನೇಲ್ ವಿಷ ತುಂಬಿಸೋಕಾಗದೆ ಇರಬಹುದು, ಆದ್ರೆ ಈ ಕೆಲಸ ಆದ್ಮೇಲೆ ನಾನು ಪೂರ್ತಿ ಜಗತ್ತನ್ನೇ ನಾಶ ಮಾಡ್ತೀನಿ. ಆಮೇಲೆ ನೋಡ್ತೀನಿ ಯಾರು ತಡೀತಾರೆ ನನ್ನನ್ನ ಈ ಜಗತ್ತನ್ನ ನಾಶ ಮಾಡೋದ್ರಿಂದ.